ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಸೀರೀಸ್ ಆಫ್ ಉಪ್ಪಿನಕಾಯಿ ಉತ್ಸವ ಡೇ 2. ಸೀಲ್ಕಾಯಿ ಉಪ್ಪಿನಕಾಯಿ. ಸೀಲ್ಕಾಯಿ ಅಂದರೆ ಸ್ಲೈಸ್ಡ್ ಮ್ಯಾಂಗೋ ಪಿಕ್ಕಲ್. ಈ ಸೀರೀಸ್ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಯಿತು ಅಂತ ಎಣಿಸ್ಕೊಳ್ತಾ ಇದ್ರ ನಾನು ನನ್ನ ದೊಡ್ಡನಿಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿತ್ತು. ಫಸ್ಟ್ ಸ್ಟೆಪ್, ಸಾರ್ಟಿಂಗ್ ಆ್ಯಂಡ್ ಸೆಲೆಕ್ಟಿಂಗ್ ದ ಮ್ಯಾಂಗೋಸ್. ಒಂದು 20-30 ಮಾವಿನಕಾಯಿ. ಆದಷ್ಟು ನಾವು ಫ್ರೆಶ್ ಆಗಿ ಕೊಯ್ದ ದಿನವೇ ಉಪ್ಪಿನಕಾಯಿ ಹಾಕಿದರೆ ಲಾಯ್ಕ್ ಆಗ್ತದಂತ ನನ್ನ ದೊಡ್ಡ ಹೇಳ್ತಾಯಿದ್ರು. ಮಾವಿನಕಾಯನ್ನು ಚಂದ ಮಾಡಿ ತೊಳ್ಕೊಳ್ಬೇಕು. ಆಮೇಲೆ ಇದನ್ನು ಒಂದು ಬಟ್ಟೆಯಲ್ಲಿ ಚಂದ ಮಾಡಿ ಒರೆಸಿ ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಇಡಬೇಕು. ಉಪ್ಪಿನಕಾಯಿ ಭರಣಿಗಳನ್ನು ಚಂದ ಮಾಡಿ ತೊಳೆದು ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಬೇಕು. ಈಗ ಮಾವಿನಕಾಯಿನ ಸಿಪ್ಪೆ ಸಮೇತ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಇದರ ಹೆಸರು ಸೀಲ್ಗಾಯಿ ಅಂತ ಬಂದದ್ದು. ಸ್ಟೆಪ್ 2, ಮ್ಯಾರಿನೇಟಿಂಗ್ ದ ಸ್ಲೈಸ್ಡ್ ಮ್ಯಾಂಗೋಸ್ ಅಂದರೆ ಮಾವಿನ ಹೋಳನ್ನು ಒತ್ತಿಡೋದು. ಇದಕ್ಕೆ ನಾವು ಮಾವಿನ ಹೋಳು ಉಪ್ಪನ್ನು ಒಂದಾದ್ರ ಮೇಲೆ ಒಂದು ಹಾಕ್ತಾ ಲೇಯರ್ಸನ್ನು ಹಾಕ್ಕೊಂಡು ಬರಬೇಕು. ಲಾಸ್ಟ್ ಲೇಯರ್ ಉಪ್ಪನ್ನು ಹಾಕಿ ಭರಣಿಯನ್ನು ಮುಚ್ಚಿಟ್ಟು ಇದಕ್ಕೊಂದು ಬಟ್ಟೆ ಹಾಕಿ ಗಾಳಿ ಆಡದಂತೆ ಕಟ್ಟಿಡಬೇಕು. 2 to 3 days ಈ ಭರಣಿಯನ್ನು ಒಂದು ಕತ್ಲೆ ಕೋಣೆಯಲ್ಲಿ ಇಡಬೇಕು. 3 ದಿನಗಳ ನಂತರ ಈ ಹೋಳನ್ನು ನಾವು ಹಿಂಡಿ ತೆಗಿಬೇಕು. ಈ ಭರಣಿಯೊಳಗಿರುವ ಉಪ್ಪಿನ ನೀರನ್ನು ಮಾತ್ರ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಸ್ಟೆಪ್ 3, ಉಪ್ಪಿನಕಾಯಿ ಮಾಡುವಂಥದ್ದು. ಇದಕ್ಕೆ ಫಸ್ಟ್ ಉಪ್ಪು ನೀರು ಮಾಡಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಉಪ್ಪು ನೀರು ಹೇಗೆ ಮಾಡೋದು ಅಂತ ಎಲ್ಲರೂ ಕೇಳ್ತಾ ಇದ್ರು. ಅರ್ಧ kg ಕಲ್ಲುಪ್ಪನ್ನು 1.5 ಲೀಟರ್ ನೀರಿಗೆ ಹಾಕಿ 30 ನಿಮಿಷ ಕುದಿಸ್ಬೇಕು. ಇದರ ಮೇಲೆ ಒಂದು ಲೇಯರ್ ಬರ್ತದೆ. ಅದಾದಮೇಲೆ ಅದು ತಣ್ಣಗಾದ ಮೇಲೆ ಇದನ್ನು ನಾವು ಸೋಸಿಟ್ಕೊಳ್ಬೇಕು. ಈಗ ಉಪ್ಪಿನಕಾಯಿ ರಸ ಮಾಡಲಿಕ್ಕೆ ನಾವು 1.5 ಕಪ್ಪಷ್ಟು ಸಾಸಿವೆ ಪುಡಿ, ಇದಕ್ಕೆ ನಾವು ಕುದಿಸಿ ಆರಿಸಿದಂಥ ಉಪ್ಪು ನೀರನ್ನು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡಬೇಕು. ನಮ್ಮ ಉಡುಪಿ ಕಡೆ ಎಲ್ಲ ನಮಗೆ ಉಪ್ಪಿನಕಾಯಿ ಪುಡಿ ಅಂತಲೂ ಸಿಗ್ತದೆ. ಈ ಉಪ್ಪಿನಕಾಯಿ ಪುಡಿಗೆ ಈ ಮಾಡಿಟ್ಟಿರೋ ಉಪ್ಪು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಹಾಕಿದರೆ ಲಾಯ್ಕ್ ದಪ್ಪ ಆಗಿ ರಸ ರೆಡಿ ಆಗ್ತದೆ. ಅದಿಲ್ದಿದ್ದವರು ಹೀಗೂ ಮಾಡ್ಬೋದು. 1.5 ಲೋಟ ಸಾಸಿವೆ ಪುಡಿಗೆ 3 ಲೋಟ ಮೆಣಸಿನ ಪುಡಿ ಹಾಕಿ ಸೇರಿಸಿ ಸಹ ಮಾಡ್ಬೋದು. ಈ ಕೆಂಪು ಮೆಣಸಿನ ಪುಡಿಗೂ ಸಹ ಉಪ್ಪು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಹಾಕಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕಿ ಸೇರಿಸಿ ಅರಿಬೇಕು. ಎಲ್ಲ ಆದಮೇಲೆ ಚಂದ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ನಮ್ಮ ಉಡುಪಿ ಸ್ಟೈಲ್ ಅವ್ರ ಅಪ್ಪೆ ಮಿಡಿ ಪಿಕ್ಕಲ್ ಅಂತೆಲ್ಲ ಕೇಳಿರ್ತೀರಲ್ವ, ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ನಾವು ಯಾವುದೇ ರೀತಿಯ ಎಣ್ಣೆ ಅವ್ರ ಪ್ರಿಸರ್ವೇಟಿವ್ಸ್ ವಿನೆಗರ್ ಬಳಸೋದಿಲ್ಲ. ಈಗ ಈ ರಸನ್ನು ನಾವು ಒತ್ತಿಟ್ಟ ಮಾವಿನಕಾಯಿ ಹೋಳಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಹೋಳಿಗೆಲ್ಲ ರಸ ಚಂದ ಮಾಡಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಆರ್ ಉಪ್ಪಿನಕಾಯಿ ಭರಣಿಗೆ ಹಾಕಿ ಒಂದು 8 to 10 days ಈ ಉಪ್ಪಿನಕಾಯಿ ಹೋಳು ಆ ರಸನ ಎಳ್ಕೊಳ್ಳಿಕ್ಕೆ ಬಿಡಬೇಕು. ಸೊ ಆಫ್ಟರ್ 8 to 10 days ಯು ಕ್ಯಾನ್ ಯೂಸ್ ದಿಸ್. ನಮ್ಮ ಸೀಲ್ಕಾಯಿ ಉಪ್ಪಿನಕಾಯಿ ಇಸ್ ರೆಡಿ. ಸೊ ಇದೆಲ್ಲ ಆದಮೇಲೆ ಈ ಉಪ್ಪಿನಕಾಯಿ ಪಾತ್ರದಲ್ಲಿ ಸ್ವಲ್ಪ ರಸ ಉಳಿತಿತ್ತಲ್ಲ, ಇದಕ್ಕೆ ನಮ್ಮ ದೊಡ್ಡ ಏನು ಮಾಡ್ತಿದ್ರು ಗೊತ್ತುಂಟಾ? ಬಿಸಿ ಬಿಸಿ ಅನ್ನ ಹಾಕಿ ತೆಂಗಿನೆಣ್ಣೆ ಹಾಕಿ ಚಂದ ಮಾಡಿ ಕಲಸಿ ಮಕ್ಕಳನ್ನೆಲ್ಲ ಸುತ್ತಲು ಕೂಡಿಸ್ಕೊಂಡು ಎಲ್ರಿಗೂ ಕೈ ತುತ್ತು ಕೊಡ್ತಿದ್ರು. ಎಷ್ಟು ಚಂದ ಮೆಮರೀಸ್ ಅಲ್ವಾ ಇದೆಲ್ಲ. ನಮ್ಮ ಸಮ್ಮರಿದು ಫೇವ್ರೆಟ್ ಪಾಸ್ ಟೈಮ್ ಆಗ್ತಿತ್ತಿದ್ದು. ಫಾರ್ ಮೋರ್ ಸಚ್ ಸ್ಟೋರೀಸ್ ಆ್ಯಂಡ್ ರೆಸಿಪಿ ಫಾಲೋ ಅವರ್ ಚಾನೆಲ್ ಸಂಪ್ರದಾಯ. ಹೋಗಿ ಬರ್ತೀನಾಯ್ತಾ?